ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಫೈನಲಿ ರಾಜೇಗೌಡ ಅರೆಸ್ಟ್ ಈ ಬಗ್ಗೆ ಮೊದಲಿನಿಂದಾನೂ ಕೂಡ ಧ್ವನಿ ಎತ್ತಿದ್ದು ನಾವು, ನೀವು ಕೂಡ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ನಾಳೆಯಿಂದ ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ತಾ ಇತ್ತು. ಸೊ ಇದು ಗೊತ್ತಾಗಿ ಮತ್ತೊಂದು ಕಡೆ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ನಿರ್ಧಾರ ಮಾಡಿದೆ. ಏನ್ ಹೇಳ್ತೀರಿ? ಅಲ್ಲ, ನೀವ್ ಹೇಳ್ತಿರೋದು ಸರಿ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ 12 ದಿವಸ ಮುಗ್ದಿತ್ತು. ಬಹುಶಃ ಸರ್ಕಾರ ಮನಸ್ಸು ಮಾಡಿದ್ರೆ ಮುಂಚೆ ಅರೆಸ್ಟ್ ಮಾಡಬಹುದಾಗಿತ್ತೇನೋ. ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರು, ಈ ಎಲ್ಲ ಕಾರಣದಿಂದ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆದ್ಮೇಲೆ ನಾವೆಲ್ಲ ಪ್ರತಿಪಕ್ಷದವರು ನಾವು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ಮೇಲೆ ಮತ್ತು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ಸದನದಲ್ಲೂ ಕೂಡ ಒತ್ತಾಯಿಸಿದ ಮೇಲೆ ಬಹುಶಃ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅರೆಸ್ಟ್ ಮಾಡಿದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಅನ್ಸಿದೆ. ಅದಕ್ಕೆ ಮುಂದೆ ಏನ್ ಶಿಕ್ಷೆ ಇದೆ ಅದು ಕಾನೂನಾತ್ಮಕವಾಗಿ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ. ರವಿಕುಮಾರ್ ಅವರು ಇಷ್ಟೆಲ್ಲ ಆಗ್ಬೇಕಾಗಿತ್ತಾ? ಮಾಧ್ಯಮಗಳಲ್ಲಿ ಇಷ್ಟರ ಮಟ್ಟಿಗೆ ಸೌಂಡ್ ಆಗೋದು, ಹೌಸ್ ಅಲ್ಲಿ ಕ್ವಶನ್ ರೇಸ್ ಮಾಡೋದು, ಸರ್ಕಾರ ತನ್ನ ಕರ್ತವ್ಯವನ್ನ ಅರಿತು ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹಾಗಾಗಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದೇ ಗೊತ್ತಾಗ್ತಾ ಇತ್ತು. ಅವರ ಆಕ್ರೋಶ, ಅವ್ರು ಮಾತಾಡುವಂತ ಭಾಷೆ, ಅವರ ಒಂದು ಇವೆಲ್ಲವೂ ಕೂಡ ಗೊತ್ತಿಲ್ಲ ಏನ್ ಕಾರಣದಿಂದ ಅವರು ಆತರ ಬೈದ್ರು, ಅವಮಾನ ಮಾಡಿದ್ರು ಒಬ್ಬ ಮಹಿಳಾ ಅಧಿಕಾರಿಗೆ ಅಂತ ಹೇಳಿ. ಆದ್ರೆ ನಾನು ಒಂದೇ ಬಯಸ್ತೇನೆ, ಒಬ್ಬ ಸಮಾಜದ ನಾಗರಿಕನಾಗಿ ಸ್ವಲ್ಪ ನನಗೂ ಮಹಿಳೆಯರು ಯಾರೇ ಇರ್ಲಿ, ಅವ್ರ ಮಹಿಳೆಯರೇ ಇರ್ಲಿ ಪುರುಷರೇ ಇರ್ಲಿ, ಅಕಸ್ಮಾತ್ ಕೋಪ ಬಂದಿದ್ರು ಕೂಡ ತಡ್ಕೊಳ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಮನುಷ್ಯನಿಗೆ ಸಿಟ್ಟು ಬರಬಹುದು, ಆದ್ರೆ ಮನುಷ್ಯನಿಗೆ ಬುದ್ಧಿನೂ ಕೂಡ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಆ ಜಾಗದಲ್ಲಿ ನಮ್ಮನೆಯವರಿಗೆ ಇದ್ರೆ ನಾವು ಆತರ ಬೈತೀವ? ಇದನ್ನೆಲ್ಲವನ್ನು ಕೂಡ ಯೋಚನೆ ಮಾಡಿ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಇದೊಂದು ಎಚ್ಚರಿಕೆಯ ಗಂಟೆ. ಇಂಥವ್ರಿಗೆಲ್ಲ ಯಾರ ಬಲ ಮತ್ತು ಯಾಕೆ? ಅಲ್ಲ, ಇದಕ್ಕೆ ಸಪೋರ್ಟ್ ಯಾರ್ದಿತ್ತು ಅಂತ ನನಗೆ ಅಷ್ಟು ತಿಳ್ಕೊಂಡಿಲ್ಲ. ಆದ್ರೆ ಇಷ್ಟು ದಿನ ಬಂಧನ ಆಗಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಬಹುಶಃ ಯಾರೋ ಸಪೋರ್ಟ್ ಇರಬೇಕು. ಯಾಕೆಂತ ಹೇಳಿದ್ರೆ ಒತ್ತಡ ಹೆಚ್ಚಾದ ಮೇಲೆ ಅರೆಸ್ಟ್ ಮಾಡಿರೋದನ್ನ ನೋಡಿದ್ರೆ ಇಷ್ಟು ದಿವಸ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಹಂಗಾದ್ರೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಒತ್ತಡ ಹೆಚ್ಚಾದ ಮೇಲೆ ಬಹುಶಃ ಇದಕ್ಕೆ ಬೇರೆ ದಾರಿ ಇಲ್ಲ, ಬಂಧಿಸ್ಬೇಕಾಗತ್ತೆ ಅಂತೇಳಿ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಶಿಕ್ಷೆ ಯಥಾ ರೀತಿನಲ್ಲಿ ಏನ್ ಕಾನೂನಾತ್ಮಕವಾಗಿ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ನನ್ನ ರವಿಕುಮಾರ್ ಅವರು ರಿಪಬ್ಲಿಕನ್ ಜೊತೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಫೈನಲಿ ರಾಜೇಗೌಡ ಅರೆಸ್ಟ್ ಈ ಬಗ್ಗೆ ಮೊದಲಿನಿಂದಾನೂ ಕೂಡ ಧ್ವನಿ ಎತ್ತಿದ್ದು ನಾವು, ನೀವು ಕೂಡ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ನಾಳೆಯಿಂದ ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ತಾ ಇತ್ತು. ಸೊ ಇದು ಗೊತ್ತಾಗಿ ಮತ್ತೊಂದು ಕಡೆ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ನಿರ್ಧಾರ ಮಾಡಿದೆ. ಏನ್ ಹೇಳ್ತೀರಿ? ಅಲ್ಲ, ನೀವ್ ಹೇಳ್ತಿರೋದು ಸರಿ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ 12 ದಿವಸ ಮುಗ್ದಿತ್ತು. ಬಹುಶಃ ಸರ್ಕಾರ ಮನಸ್ಸು ಮಾಡಿದ್ರೆ ಮುಂಚೆ ಅರೆಸ್ಟ್ ಮಾಡಬಹುದಾಗಿತ್ತೇನೋ. ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರು, ಈ ಎಲ್ಲ ಕಾರಣದಿಂದ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆದ್ಮೇಲೆ ನಾವೆಲ್ಲ ಪ್ರತಿಪಕ್ಷದವರು ನಾವು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ಮೇಲೆ ಮತ್ತು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ಸದನದಲ್ಲೂ ಕೂಡ ಒತ್ತಾಯಿಸಿದ ಮೇಲೆ ಬಹುಶಃ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅರೆಸ್ಟ್ ಮಾಡಿದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಅನ್ಸಿದೆ. ಅದಕ್ಕೆ ಮುಂದೆ ಏನ್ ಶಿಕ್ಷೆ ಇದೆ ಅದು ಕಾನೂನಾತ್ಮಕವಾಗಿ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ. ರವಿಕುಮಾರ್ ಅವರು ಇಷ್ಟೆಲ್ಲ ಆಗ್ಬೇಕಾಗಿತ್ತಾ?
ಮಾಧ್ಯಮಗಳಲ್ಲಿ ಎಷ್ಟರ ಅವಶ್ಯಕತೆ ಮಟ್ಟಿಗೆ ಇರ್ಲಿಲ್ಲ. ಸೌಂಡ್ ಆಗೋದು, ಹೌಸ್ ಅಲ್ಲಿ ಕ್ವಶನ್ ರೇಸ್ ಮಾಡೋದು, ಸರ್ಕಾರ ತನ್ನ ಕರ್ತವ್ಯವನ್ನ ಅರಿತು ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬರ್ತಿರ್ಲಿಲ್ಲ. ಹಾಗಾಗಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದೇ ಗೊತ್ತಾಗ್ತಾ ಇತ್ತು. ಅವರ ಆಕ್ರೋಶ, ಅವ್ರು ಮಾತಾಡುವಂತ ಭಾಷೆ, ಅವರ ಒಂದು ಇವೆಲ್ಲವೂ ಕೂಡ ಗೊತ್ತಿಲ್ಲ ಏನ್ ಕಾರಣದಿಂದ ಅವರು ಆತರ ಬೈದ್ರು, ಅವಮಾನ ಮಾಡಿದ್ರು ಒಬ್ಬ ಮಹಿಳಾ ಅಧಿಕಾರಿಗೆ ಅಂತ ಹೇಳಿ. ಆದ್ರೆ ನಾನು ಒಂದೇ ಬಯಸ್ತೇನೆ, ಒಬ್ಬ ಸಮಾಜದ ನಾಗರಿಕನಾಗಿ ಸ್ವಲ್ಪ ನನಗೂ ಮಹಿಳೆಯರು ಯಾರೇ ಇರ್ಲಿ, ಅವ್ರ ಮಹಿಳೆಯರೇ ಇರ್ಲಿ ಪುರುಷರೇ ಇರ್ಲಿ, ಅಕಸ್ಮಾತ್ ಕೋಪ ಬಂದಿದ್ರು ಕೂಡ ತಡ್ಕೊಳ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಮನುಷ್ಯನಿಗೆ ಸಿಟ್ಟು ಬರಬಹುದು, ಆದ್ರೆ ಮನುಷ್ಯನಿಗೆ ಬುದ್ಧಿನೂ ಕೂಡ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ಆ ಜಾಗದಲ್ಲಿ ನಮ್ಮನೆಯವರಿಗೆ ಇದ್ರೆ ನಾವು ಆತರ ಬೈತೀವ? ಇದನ್ನೆಲ್ಲವನ್ನು ಕೂಡ ಯೋಚನೆ ಮಾಡಿ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಇದೊಂದು ಎಚ್ಚರಿಕೆಯ ಗಂಟೆ. ಇಂಥವ್ರಿಗೆಲ್ಲ ಯಾರ ಬಲ ಮತ್ತು ಯಾಕೆ? ಅಲ್ಲ, ಇದಕ್ಕೆ ಸಪೋರ್ಟ್ ಯಾರ್ದಿತ್ತು ಅಂತ ನನಗೆ ಅಷ್ಟು ತಿಳ್ಕೊಂಡಿಲ್ಲ. ಆದ್ರೆ ಇಷ್ಟ ದಿನ ಬಂಧನ ಆಗಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಬಹುಶಃ ಯಾರೋ ಸಪೋರ್ಟ್ ಇರಬೇಕು. ಯಾಕೆಂತ ಹೇಳಿದ್ರೆ ಒತ್ತಡ ಹೆಚ್ಚಾದ ಮೇಲೆ ಅರೆಸ್ಟ್ ಮಾಡಿರೋದನ್ನ ನೋಡಿದ್ರೆ ಇಷ್ಟ ದಿವಸ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಹಂಗಾದ್ರೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಒತ್ತಡ ಹೆಚ್ಚಾದ ಮೇಲೆ ಬಹುಶಃ ಇದಕ್ಕೆ ಬೇರೆ ದಾರಿ ಇಲ್ಲ, ಬಂಧಿಸ್ಬೇಕಾಗತ್ತೆ ಅಂತೇಳಿ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಶಿಕ್ಷೆ ಯಥಾ ರೀತಿನಲ್ಲಿ ಏನ್ ಕಾನೂನಾತ್ಮಕವಾಗಿ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ನನ್ನ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಫೈನಲಿ ರಾಜೇಗೌಡ ಅರೆಸ್ಟ್, ಈ ಬಗ್ಗೆ ಮೊದಲಿನಿಂದಾನೂ ಕೂಡ ಧ್ವನಿ ಎತ್ತಿದ್ದು ನಾವು. ನೀವು ಕೂಡ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ನಾಳೆಯಿಂದ ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ತಾ ಇತ್ತು. ಸೊ ಇದು ಗೊತ್ತಾಗಿ ಮತ್ತೊಂದು ಕಡೆ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ನಿರ್ಧಾರ ಮಾಡಿದೆ. ಏನ್ ಹೇಳ್ತೀರಿ? ಅಲ್ಲ, ನೀವ್ ಹೇಳ್ತಿರೋದು ಸರಿ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ 12 ದಿವಸ ಮುಗ್ದಿತ್ತು. ಬಹುಶಃ ಸರ್ಕಾರ ಮನಸ್ಸು ಮಾಡಿದ್ರೆ ಮುಂಚೆ ಅರೆಸ್ಟ್ ಮಾಡಬಹುದಾಗಿತ್ತೇನೋ. ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರು, ಈ ಎಲ್ಲ ಕಾರಣದಿಂದ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆದ್ಮೇಲೆ ನಾವೆಲ್ಲ ಪ್ರತಿಪಕ್ಷದವರು ನಾವು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ಮೇಲೆ ಮತ್ತು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ಸದನದಲ್ಲೂ ಕೂಡ ಒತ್ತಾಯಿಸಿದ ಮೇಲೆ ಬಹುಶಃ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅರೆಸ್ಟ್ ಮಾಡಿದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಅನ್ಸಿದೆ. ಅದಕ್ಕೆ ಮುಂದೆ ಏನ್ ಶಿಕ್ಷೆ ಇದೆ ಅದು ಕಾನೂನಾತ್ಮಕವಾಗಿ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ. ರವಿಕುಮಾರ್ ಅವರು ಇಷ್ಟೆಲ್ಲ ಆಗ್ಬೇಕಾಗಿತ್ತಾ? ಮಾಧ್ಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಸೌಂಡ್ ಆಗೋದು, ಹೌಸ್ ಅಲ್ಲಿ ಕ್ವಶನ್ ರೇಸ್ ಮಾಡೋದು, ಸರ್ಕಾರ ತನ್ನ ಕರ್ತವ್ಯವನ್ನ ಅರಿತು ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬರ್ತಿರ್ಲಿಲ್ಲ. ಹಾಗಾಗಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದೇ ಗೊತ್ತಾಗ್ತಾ ಇತ್ತು. ಅವರ ಆಕ್ರೋಶ, ಅವ್ರು ಮಾತಾಡುವಂತ ಭಾಷೆ, ಅವರ ಒಂದು ಇವೆಲ್ಲವೂ ಕೂಡ ಗೊತ್ತಿಲ್ಲ ಏನ್ ಕಾರಣದಿಂದ ಅವರು ಆತರ ಬೈದ್ರು, ಅವಮಾನ ಮಾಡಿದ್ರು ಒಬ್ಬ ಮಹಿಳಾ ಅಧಿಕಾರಿಗೆ ಅಂತ ಹೇಳಿ. ಆದ್ರೆ ನಾನು ಒಂದೇ ಬಯಸ್ತೇನೆ, ಒಬ್ಬ ಸಮಾಜದ ನಾಗರಿಕನಾಗಿ ಸ್ವಲ್ಪ ನನಗೂ ಮಹಿಳೆಯರು ಯಾರೇ ಇರ್ಲಿ, ಅವ್ರ ಮಹಿಳೆಯರೇ ಇರ್ಲಿ ಪುರುಷರೇ ಇರ್ಲಿ, ಅಕಸ್ಮಾತ್ ಕೋಪ ಬಂದಿದ್ರು ಕೂಡ ತಡ್ಕೊಳ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಮನುಷ್ಯನಿಗೆ ಸಿಟ್ಟು ಬರಬಹುದು, ಆದ್ರೆ ಮನುಷ್ಯನಿಗೆ ಬುದ್ಧಿನೂ ಕೂಡ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ಆ ಜಾಗದಲ್ಲಿ ನಮ್ಮನೆಯವರಿಗೆ ಇದ್ರೆ ನಾವು ಆತರ ಬೈತೀವ? ಇದನ್ನೆಲ್ಲವನ್ನು ಕೂಡ ಯೋಚನೆ ಮಾಡಿ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಇದೊಂದು ಎಚ್ಚರಿಕೆಯ ಗಂಟೆ. ಇಂಥವ್ರಿಗೆಲ್ಲ ಯಾರ ಬಲ ಮತ್ತು ಯಾಕೆ? ಅಲ್ಲ, ಇದಕ್ಕೆ ಸಪೋರ್ಟ್ ಯಾರ್ದಿತ್ತು ಅಂತ ನನಗೆ ಅಷ್ಟು ತಿಳ್ಕೊಂಡಿಲ್ಲ. ಆದ್ರೆ ಇಷ್ಟ ದಿನ ಬಂಧನ ಆಗಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಬಹುಶಃ ಯಾರೋ ಸಪೋರ್ಟ್ ಇರಬೇಕು. ಯಾಕೆಂತ ಹೇಳಿದ್ರೆ ಒತ್ತಡ ಹೆಚ್ಚಾದ ಮೇಲೆ ಅರೆಸ್ಟ್ ಮಾಡಿರೋದನ್ನ ನೋಡಿದ್ರೆ
ಇಷ್ಟು ದಿವಸ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಹಂಗಾದ್ರೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಒತ್ತಡ ಹೆಚ್ಚಾದ ಮೇಲೆ ಬಹುಶಃ ಇದಕ್ಕೆ ಬೇರೆ ದಾರಿ ಇಲ್ಲ, ಬಂಧಿಸ್ಬೇಕಾಗತ್ತೆ ಅಂತೇಳಿ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಶಿಕ್ಷೆ ಯಥಾ ರೀತಿನಲ್ಲಿ ಏನ್ ಕಾನೂನಾತ್ಮಕವಾಗಿ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ನನ್ನ ಫೈನ್. ಥ್ಯಾಂಕ್ ಯು ರವಿಕುಮಾರ್ ಅವರು ರಿಪಬ್ಲಿಕನ್ ಜೊತೆ